ಎಲ್ಲ ಪತ್ರಕರ್ತರು ಎಲ್ಲ ಟಿವಿನವರು ಕೇಳ್ತಾ ಇದ್ದಾರೆ, ಯಾಕೆ ಚುನಾವಣೆ ನಿಲ್ತಿದ್ದೀರಿ? 100 ಬಾರಿ ನಾನು ಹೇಳಿದ್ದೇನೆ, ನರೇಂದ್ರ ಮೋದಿ ಒಂದು ಕುಟುಂಬಕ್ಕೆ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ, ಕುಟುಂಬದ ವ್ಯವಸ್ಥೆ ನಾನು ಒಪ್ಪಲ್ಲ ಅಂತ ಹೇಳ್ತಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ವಿರುದ್ಧ ನಂದು. ಅವರು ದೇಶದ ನಾಯಕರು, ಕಾಂಗ್ರೆಸ್ಸಿನ ದೇಶದ ವಿರುದ್ಧ, ಕಾಂಗ್ರೆಸ್ಸಿನ ವ್ಯವಸ್ಥೆ ವಿರುದ್ಧ ಅವರು ಹೋರಾಟ ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿಯ ವ್ಯವಸ್ಥೆ ಬರ್ತಾ ಇದೆ. ಆ ಕುಟುಂಬದ ರಾಜಕಾರಣ ಕರ್ನಾಟಕದಲ್ಲಿರೋದ್ರಿಂದ ಮೋದಿ ಅಲ್ಲಿ ಹೋರಾಟ ಮಾಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಕುಟುಂಬದ ವಿರುದ್ಧ. ಇದನ್ನು ಹೇಳಿದ್ದೇನೆ. ಎರಡನೇದು ಹಿಂದುತ್ವದ ಬಗ್ಗೆ ನಾನು ವಿವರಕ್ಕೆ ಹೋಗಬೇಕಲ್ಲ, ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಿದ್ದೀವಿ. ಇದಕ್ಕೆ ಅನೇಕರು ನನಗೆ ಕೇಳ್ತಾ ಇದ್ದಾರೆ. 18 ಜನ ಕಾರ್ಪೊರೇಟರ್ ಬಂದಿದ್ದೀರಾ? ಫೈನ್. ಯಾಕೆ ಇದನ್ನು ನಿಮ್ಮ ಗಮನಕ್ಕೆ ತರ್ತೆ? ಅನೇಕರು ಕೇಳ್ತಾರೆ, ನೀವು ಮೋದಿ ವಿರುದ್ಧನಾ? ಕುತ್ತಿಗೆ ಕೊಯ್ದ್ರು ಮೋದಿ ವಿರುದ್ಧ ಹೋಗಲ್ಲ. ನೀವು ಬಿಜೆಪಿ ವಿರುದ್ಧನಾ? ಇಲ್ಲ. ನಮ್ಮ ತಾಯಿ ಬಿಜೆಪಿ. ಆ ಬಿಜೆಪಿಯ ತಾಯಿಯನ್ನು ಕತ್ತು ಹಿಚ್ಕೊಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಆ ತಾಯಿಗೆ ಸ್ವತಂತ್ರ ಬೇಕು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋಂಥ ವ್ಯವಸ್ಥೆ ಬೇಕು ಅನ್ನೋದಕ್ಕೋಸ್ಕರ ನಮ್ಮ ಹೋರಾಟ. ಇದನ್ನೆಲ್ಲ ನನಗಿಂತ ಜಾಸ್ತಿ ನಿಮ್ಗೆ ಅರ್ಥ ಆಗಿದೆ ಯಾಕೆ ನಾವು ನಿಲ್ತಾ ಇದ್ದೀವಿ. ನಾನು MLA ಆಗಬೇಕು, MLC ಆಗಬೇಕು, MP ಆಗಬೇಕು, ಚುನಾವಣೆ ನಿಂತಿಲ್ಲ. ಮೋಸದ ವಿರುದ್ಧ, ಸಂಘಟನೆ ಅನ್ಯಾಯ ಆಗಿರೋದ್ ವಿರುದ್ಧ, ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಾರಂಥ ಸಂದರ್ಭದಲ್ಲಿ ನಮಗೆ ನಿರೀಕ್ಷೆ ಮೀರಿ ಇಡೀ ರಾಜ್ಯದಿಂದ ಫೋನ್ಗಳು ಬರ್ತಾ ಇದೆ. ಅದಕ್ಕೋಸ್ಕರ ಏನೇನು ಮಾಡಬೇಕು ಅನ್ನೋದಿದೆಯಲ್ಲ, ಬಹಳ ಪ್ರಯತ್ನ ನಡೆಸಬೇಕು. ಈಗ ನೀವು ಬರ್ತೀರಿ ಅಂತ ಗೊತ್ತಾಗ್ತಿದ್ದಂಗೆ ಅನೇಕರು ಫೋನ್ ಬಂದಿರುತ್ತೆ, ಹೋಗಬೇಡಿ ಅಂತ. ಮೊನ್ನೆ ಅನೇಕರಿಗೆ ಫೋನ್ ಬಂದಿತ್ತು, ಯಾಕೆ ಹೋಗ್ತೀರಾ ಸಭೆಗೆ? ಇರಲಿ,